ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾ ಪುಟ್ಟಿ ಕೂತು. ಪಪ್ಪ ಇಲ್ಲ ಪಪ್ಪ, ನಾನು ಹಿಂದ್ಗಡೆ ಮ್ಯಾಮ್ ಜೊತೆ ಕೂತ್ಕೊಂತೀನಿ. ನೋಡು ಪುಟ್ಟಿ, ಯಾರು ಎಲ್ಲಿ ಕೂರ್ಬೇಕು ಅಲ್ಲೇ ಕೂರ್ಬೇಕು. ಅವನ ಹಿಂದೆ ಕೂತ್ಕೊಳ್ಳಿ, ನಿಮ್ ಮುಂದೆ ಕೂತ್ಕೋ ಬಾ. ಇಲ್ಲ ಪಪ್ಪ, ನಾನು ಹಿಂದ್ಗಡೆ ಕೂರ್ತೀನಿ. ಹಠ ಮಾಡಬೇಡ ಪುಟ್ಟಿ. ಪ್ಲೀಸ್ ಪಪ್ಪ. ಮಿಂಚು, ದೊಡ್ಡವ್ರಿಗೆ ಎದುರು ವಾದಿಸ್ಬಾರ್ದು. ಪಪ್ಪ ಹೇಳ್ದಂಗೆ ನೀನ್ ಮುಂದೆ ಕೂತ್ಕೋ, ಅಪ್ಪು ನನ್ ಜೊತೆ ಹಿಂದೆ ಕೂತ್ಕೋತಾನೆ. ಹೇಗಿದ್ರು ಹೋಗ್ತಿರೋದು ಒಂದೇ ಜಾಗಕ್ಕೆ, ಒಂದೇ ಕಾರಲ್ಲಿ. ಎಲ್ಲಿ ಕೂತ್ರು ಏನ್ ವ್ಯತ್ಯಾಸನೂ ಆಗಲ್ಲ. ಹೋಗ್ ಕೂತ್ಕೋ. ಪಪ್ಪ, ನನ್ಗೆ ಹಿಂದ್ಗಡೆ ಕೂರೋದು ಇಷ್ಟ, ಮುಂದ್ಗಡೆ ಕೂರೋದು ಇಷ್ಟ ಇಲ್ಲ ಅಂದ್ರೆ ಯಾಕೆ ಬಲವಂತ ಮಾಡಿ ಮುಂದೆ ಕೂರ್ಸಿದೀರಾ? ಯಾಕೆ ನೆನೆ ರಾತ್ರಿಯಿಂದ ಒಂಥರ ಇದ್ದೀರಾ ಪಪ್ಪ? ಏನಾಯ್ತು? ಏನಾಯ್ತು ಸರ್? ಅಪ್ಪು, ಇನ್ನೊಬ್ರ ಹತ್ರ ಕೆತ್ಕಿ ಕೇಳಬಾರ್ದು. ಅದವ್ರ ಪರ್ಸನಲ್ ವಿಷಯ. ಮಿಂಚು, ನೀನು ಅಷ್ಟೇ. ಪದೇ ಪಪ್ಪಾಗೆ ಏನಾಯ್ತು ಅಂತ ಕೇಳ್ಬೇಡ. ಅವ್ರ ಕೆಲ್ಸದಲ್ಲಿ ತೊಂದರೆ ಆಗುತ್ತೆ. ಏನಾದ್ರೂ ಇದ್ರೆ ಅವರೇ ಹೇಳ್ತಾರಲ್ವಾ, ಮತ್ತೆ ಕೇಳೋದು ಇಟ್ಸ್ ಬ್ಯಾಡ್ ಮ್ಯಾನರ್ಸ್. ಕೇಳ್ಬೇಡ. ಹಾಯ್ ಪಪ್ಪ. ಹಾಯ್ ಪುಟ್ಟಿ, ಬಾ. ಹಾಯ್ ಸರ್. ಯಾಕೆ ಸರ್ ಒಂಥರ ಇದ್ದೀರಾ? ನಾನೇನಾದ್ರೂ ಬೇಜಾರು ಮಾಡಿದ್ನಾ? ಯಾಕೆ ನನ್ನನ್ನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ? ಮಾತಾಡ್ಸೋದಾಗಿರ್ಲಿ, ನನ್ನ ಕಡೆ ನೀಟಾಗಿ ನೋಡ್ತಾನೂ ಇಲ್ಲ. ಯಾಕೆ ಸರ್ ನನ್ನ ಮೇಲೆ ಆ ಥರ ಕೋಪ? ನಾನೇನ್ ಮಾಡ್ದೆ? ನನ್ನ ಜೊತೆ ಯಾಕೆ ಹಿಂಗಿದ್ದೀರಾ? ಯಾರು ಗೊತ್ತೇ ಇಲ್ಲ ಅನ್ನೋದು ಸರ ಆಡ್ತಾ ಇದ್ದೀರಾ. ಏನಿಲ್ಲಪ್ಪ, ನಾನು ನಾರ್ಮಲ್ ಆಗಿದ್ದೀನಿ. ಏನ್ ನಾರ್ಮಲ್ಲು ಇಲ್ಲ. ನೀವು ಮಿಂಚು ಹತ್ರನೇ ಒಂಥರ ಇರ್ತೀರಾ, ನನ್ನ ಹತ್ರನೇ ಒಂಥರ ಇರ್ತೀರಾ. ಅವಳಿಗೆ ಒಂದು ಟ್ರೀಟ್ಮೆಂಟು, ನನಗೆ ಒಂದು ಟ್ರೀಟ್ಮೆಂಟು. ನೀವು ಮುಂದಿನ ತರ ಇಲ್ಲ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಾನು ತುಂಬಾ ಇಷ್ಟಪಡೋ ಫುಡ್ ನಂಗೆ ಬೇಡ ಅನ್ಸುತ್ತೆ. ಹೇಯ್, ಊಟದ ಮೇಲೆ ಹಾಗೆಲ್ಲ ಕೋಪ ತೋರಿಸ್ಕೋಬಾರ್ದು, ಗೊತ್ತಾಯ್ತಾ? ಯಾಕೆಲ್ಲ ಬೇಜಾರು ಮಾಡ್ಕೋಬೇಡ. ನೀನು ಸ್ಕೂಲು, ನೀನು ಓದು, ಇದ್ರ ಬಗ್ಗೆ ಗಮನ ಕೊಡು. ಪದೇ ಮನೆಗೆ ಬರೋದು, ಇವಳ ಜೊತೆ ಆಟ ಆಡೋದು, ಹೀಗೆಲ್ಲ ಟೈಮ್ ವೇಸ್ಟ್ ಮಾಡಬೇಡ. ಎಲ್ಲ ಸಣ್ಣ ವಿಷಯ, ಬಿಟ್ಟಾಕು. ಸರ್, ಈ ಚಿಕ್ಕ ವಿಷಯನ ಸರ್? ಬೇರೆಯವ್ರಾಗಿದ್ರೆ ಡೋಂಟ್ ಕೇರ್ ಅಂತ ಬಿಟ್ಬಿಡ್ತಾ ಇದ್ದೆ. ಆದ್ರೆ ನೀವ್ ಹಿಂಗ್ ಮಾಡಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಸರ್. ಹೌದು ಪಪ್ಪ, ನೀವು ಮಾತಾಡಿಲ್ಲ ಅಂದ್ರೆ ಅವನ್ಗೆ ಬೇಜಾರಾಗುತ್ತೆ. ನನ್ನನ್ನ ಹೆಂಗ್ ಮಾತಾಡಿಸ್ತೀರೋ ಅದೇ ತರ ಅವನನ್ನು ಮಾತಾಡಿಸಿ. ನೀವು ಅವನ ಜೊತೆ ನಾರ್ಮಲ್ ಆಗೇ ಇಲ್ಲ. ಅದು ನನ್ಗೆ ಇಷ್ಟನೇ ಆಗ್ತಾ ಇಲ್ಲ. ಇಲ್ಲ ಪುಟ್ಟಿ, ನಾನು ನಾರ್ಮಲ್ ಆಗೇ ಇದ್ದೀನಿ. ನಿಮ್ಗಳಿಗೆ ಯಾಕೆ ಹಾಗನ್ನಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದು ಇದ್ದಾಗಿರಲ್ಲ. ನಾವು ಮಾತಾಡದೇ ಇರಲಿ, ನಮ್ಮ ಮಧ್ಯೆ ಇರೋ ಪ್ರೀತಿ, ಸಂಬಂಧ, ಒಳ್ಳೆ ಭಾವನೆ ಹಾಗೆ ಇರುತ್ತೆ. ನೀನು ಇದನ್ನ ಮನ್ಸಿಗೆಲ್ಲ ಹಚ್ಕೊಳಕ್ ಹೋಗ್ಬೇಡ. ಈ ವಯಸ್ಸಲ್ಲಿ ನಿಂಗೆ ಇದೆಲ್ಲ ಬೇಕಾಗಿಲ್ಲ. ನೋಡಿ, ಆಟ ಆಡೋ ವಯಸ್ಸು ನಿಮ್ದು. ಜಾಲಿಯಾಗಿರ್ಬೇಕು. ಯಾರೇನು ಹೇಳಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ. ಈಗ ಊಟ ಮಾಡಿ.
ಸರ್ ನೀವು ಇಷ್ಟ ಹೇಳಿದ್ರಲ್ಲ ನಂಗೆ ತುಂಬಾ ಖುಷಿ ಆಯ್ತು. ಈಗ ಊಟ ಮಾಡ್ತೀನಿ ಸರ್. ಮಾಡು. ಅಂಕಲ್. ಹಲೋ ಆನಂದಪ್ಪ, ಎಲ್ಲಿದ್ಯಪ್ಪ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಬನ್ನಿ ಅಂಕಲ್, ಮನೇಲೇ ಇದ್ದೀನಿ, ಬನ್ನಿ. ಇಲ್ಲಿ ಆಸಾಮಿ ಪತ್ತನೇ ಇಲ್ಲ, ಭಾಳ ದಿನ ಆಗೋಯ್ತು. ಅಯ್ಯೋ ಆನಂದಪ್ಪ, ಇಲ್ಲಿ ಸ್ಥಿತಿ ಹೆಂಗ್ ಹೇಳಿ, ಎಲ್ಲೂ ಅಲ್ಲಾಡಕ್ಕಾಗ್ತಾ ಇಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೇನಂತ ಭಯ. ಅದಕ್ಕೆ ಎಲ್ಲೂ ಹೊರಗಡೆ ಬರ್ತಾ ಇಲ್ಲ ಕಣಪ್ಪ. ಈ ವಿಷಯ ನಿಮಗೆ ತಿಳಿಸ್ಲೇಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನಾಯ್ತು ಅಂಕಲ್? ವಿಷಯ ಯಾಕೋ ಸೀರಿಯಸ್ ಆಗಿರೋ ಥರ ಇದೆ. ಆನಂದಪ್ಪ, ಮ್ಯಾಟ್ರ್ ತುಂಬಾ ಸೀರಿಯಸ್ಸು. ಬ್ಯಾಂಕ್ನವರು ಜಯದೇವ್ನ ಅಕೌಂಟ್ ಸೀಸ್ ಮಾಡಿದಾರಲ್ಲ. ಅದಕ್ಕೆ ರೊಚ್ಚಿಗಿದ್ದ ಜಯದೇವ್ ಮಲ್ಲಿ ಫೋನ್ ಇತ್ತಲ್ಲ, ಅದರಲ್ಲಿ ಅವಳ ನೆಟ್ವರ್ಕ್ ಅನ್ನ ಫೈಂಡ್ ಔಟ್ ಮಾಡಿ ಅವಳು ಎಲ್ಲೆಲ್ಲಿ ಓಡಾಡಿದಾಳೆ ಅಂತ ಕಂಡಿಡಿದು ಅವಳನ್ನು ಹುಡ್ಕೊಂಡು ಹೋಗಿದ್ದ. ನಾನು ಹೋಗಿದ್ದೆ ಅವನ ಜೊತೆಗೆ. ಅಂಕಲ್, ಮಲ್ಲಿ ಏನಾದರೂ ಅವನಿಗೆ ಸಿಕ್ಬಿಟ್ಲಾ? ಅಯ್ಯೋ, ಲಕ್ಕಿಲಿ ಇಲ್ಲ ಕಣಪ್ಪ. ಅವನ ಕೈಗೇನೆ ಸಿಕ್ಬೇಕಾಗಿತ್ತು ಅವಳು, ಆದ್ರೆ ನನ್ನ ಕೈಗೆ ಸಿಕ್ಕಿದ್ಲು, ತಪ್ಪಿಸ್ದೆ. ಅಂಕಲ್, ಏನು ಹೇಳ್ತಾ ಇದ್ದೀರಾ? ಆನಂದಪ್ಪ, ಇಷ್ಟಕ್ಕೆ ನಾವು ಸಮಾಧಾನ ಪಟ್ಕೊಳಂಗಿಲ್ಲ. ಅವನಿಗೆ ಮಲ್ಲಿ ಎಲ್ಲೆಲ್ಲಿ ತಿರ್ಗಾಡ್ತಿದ್ದಾಳೆ ಅಂತ ಗೊತ್ತಾಗಿದೆಯಲ್ಲ, ಖಂಡಿತ ಹುಡುಕ್ತೀನಿ ಅಂತ ಶಪಥ ಮಾಡಿದಾನೆ. ಆನಂದಪ್ಪ, ಅವನು ಮೊದಲೇ ಕಂತ್ರಿ ಜಯದೇವ, ಏನ್ ಬೇಕಾದ್ರೂ ಆಗ್ಬೋದು ಕಣಪ್ಪ. ಕೆಲಸ ಮಾಡು, ನೀವು ಹೇಗಾದ್ರೂ ಮಾಡಿ ಮಲ್ಲಿಗೆ ಈ ವಿಷಯನ ಮುಟ್ಟಿಸಿ ಅವಳನ್ನು ಸ್ವಲ್ಪ ಜಾಗೃತಿಯಿಂದಿರ ಕೇಳಪ್ಪ. ಸರಿ ಅಂಕಲ್, ಆಯ್ತು. ಅಂಕಲ್, ನೀವು ಹುಷಾರಾಗಿರಿ. ಸರಿನಪ್ಪ. ಜೋಪಾನ ಆನಂದಪ್ಪ. ಆನಂದ್, ಏನಾಯ್ತು? ಯಾಕೆ ಬೇಜಾರಾಗಿದ್ಯಾ? ಬೇಜಾರಾಗ್ತದೆ ಖಚಿತ. ನಮ್ಗೆ ಅನ್ನ ಹಾಕಿದ ಕಂಪನಿ, ನಮ್ಮ ಬದುಕನ್ನ ಕಟ್ಕೊಟ್ಟು ಕಂಪನಿ, ನಾವಿದ್ದಾಗ ಎಷ್ಟು ಚೆನ್ನಾಗಿತ್ತು. ಆದರೆ ಇವತ್ತು ಅದ್ರ ಪರಿಸ್ಥಿತಿ ತುಂಬ ಬೇಜಾರಾಗ್ತದೆ. ಅಲ್ಲ, ಈಗ ಏನಾಯ್ತು? ಬ್ಯಾಂಕ್ನವರು ನಮ್ಮ ಆಫೀಸ್ ಮುಂದೆ ಕ್ಯೂ ನಿಂತ್ಕೊಳ್ಳೋರು. ಹೇಳಿ ಸರ್, ನಿಮ್ಗೆ ಯಾವ ಥರ ಅನುಕೂಲ ಬೇಕು, ಎಷ್ಟು ಲೋನ್ ಬೇಕು, ಸ್ಯಾಂಕ್ಷನ್ ಮಾಡ್ತೀವಿ ಅಂತ. ಆದ್ರೆ ಇವತ್ತು ಅದೇ ಬ್ಯಾಂಕ್ನವರು ಏನು, ಕಂಪ್ನಿ ಅಕೌಂಟ್ನ ಸೀಸ್ ಮಾಡಿದಾರಾ? ಬರೀ ಕಂಪನಿ ಅಮೃತಧಾರೆ, ನನ್ನೊಲವ ಅಮೃತಧಾರೆ.